ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಇವತ್ತು ಮಾರ್ನಿಂಗ್ ನಾನು 4:30 ಹಂಗೆ ಎದ್ದಿರೋದು. ಸೊ ಕಣ್ಣೆಲ್ಲ ನೋಯ್ತಾ ಇದೆ. ಅವಾಗಿಂದ ಏನು ಮಾಡಿದ್ರಿ ಅಂತಂದರೆ ಅವಾಗಿಂದನೂ ಮನೆ ಕೆಲಸಗಳಾಯಿತು, ಮತ್ತು ನಂದು ಕೆಲವೊಂದಷ್ಟು ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಇನ್ನು ಇವಾಗ ಎಷ್ಟು ಗಂಟೆ ಆಗಿದೆ, ಒಂದು 12 ಗಂಟೆ ಆಗಿದೆ. ಸೊ ಇವಾಗ ಶೂಟ್ಗೆ ಆಲ್ರೆಡಿ ರೆಡಿ ಆಗಿದ್ದೀನಿ, ಹೊರಡಬೇಕು. ಇನ್ನೇನು ಅಂತಂದಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ತುಂಬ ಜನ ಶೂಟ್ಗೆ ಹೋಗ್ತೀನಿ ಅಂತ ಹೇಳ್ತೀನಲ್ಲ, ಎಲ್ಲಿ ಹೋಗ್ತೀನಿ ಅಂತ ಕೇಳ್ತಾ ಇರ್ಬೋದು. ಪ್ರಮೋಷನಲ್ ಶೂಟ್ಸ್ ಇರುತ್ತೆ ನಮ್ಮ ದಾವಣಗೆರೆಯಲ್ಲಿ. ಸೊ ಹಾಗಾಗಿ ಅದೆಲ್ಲ ಶೂಟ್ ಇರುತ್ತಲ್ಲ, ಸೊ ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ಮತ್ತೆ ಕೆಲವೊಂದು ಮನೇಲಿ ಬ್ರ್ಯಾಂಡ್ ಶೂಟ್ಸ್ ಇರುತ್ತೆ, ಅದೆಲ್ಲ ಶೂಟ್ ಮುಗಿಸ್ಕೊತಿರ್ತೀನಿ. ಆ್ಯಂಡ್ ಇದೆಲ್ಲ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಡ್ರೆಸ್ ಇದು ಹಾಗೆ ಐಲೈನರ್ ಒಂದು ಮಿಸ್ ಆಗಿದೆ ಫ್ರೆಂಡ್ಸ್. ನನ್ನ ಮಕ್ಕಳು ಎಲ್ಲೋ ಹೋಗಿ ಇಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಐಲೈನರ್ ಒಂದು ಮಿಸ್. ಅದು ಬಿಟ್ಟರೆ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇನ್ನು ತುಂಬ ಇಂಪಾರ್ಟೆಂಟ್ ಒಂದು ವಿಚಾರ ನಿಮಗೆ ಶೇರ್ ಮಾಡ್ಕೋಬೇಕಿತ್ತು. ಏನು ಗೊತ್ತಾ, ಹಳೆ ಲಾಗ್ಸ್ ನೋಡ್ಕೊಂತ ಬರ್ತಿರೋರಿಗೆ ನಮ್ಮ ಸಿಚುವೇಶನ್ ಆಲ್ರೆಡಿ ಹೆಂಗಿತ್ತು ಬಿಫೋರ್ ಅಂತ ಗೊತ್ತಿದೆ. ಹಾಗೆ ಇವಾಗ ನೀವೇನು ನೋಡ್ತಾ ಇದ್ದೀರಿ, ಇದು ತುಂಬ ಬೆಟರ್ ಆಗಿರುವಂಥ ನಮ್ಮ ಲೈಫ್ ಜರ್ನಿ. ಅದ್ರ ಬಗ್ಗೆ ಹೇಳೋದಾಯಿತು ಅಂತಂದರೆ, ನನಗೆ ಒಂದು ಟೈಮಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ಅಂತಂದರೆ ಏನು ಮ್ಯಾನೇಜ್ ಮಾಡೋದು ಕೂಡ ಆಗ್ತಿರ್ಲಿಲ್ಲ. ಅಷ್ಟು ಮಟ್ಟಿಗೆ ಕಷ್ಟ ಇತ್ತು. ಸೊ ಆ ಕಷ್ಟದ ನಡುವೆ ಯಾವುದನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಒಂದು ಕಡೆ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ, ಇನ್ನೊಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಜವಾಬ್ದಾರಿಗಳಾಗಿರ್ಬೋದು, ಈ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಯಾವಾಗ ಬರುತ್ತೆ ಅನ್ನೋದಾಗಿರ್ಬೋದು, ಮತ್ತು ಲೋನ್ಸು, EMIಸು ಇದೆಲ್ಲದೂ ಸೇರಿಕೊಂಡು ಒಂದು ಲೆವೆಲ್ಲಿಗೆ ಓವರ್ ಥಿಂಕ್ ಮಾಡ್ತಿದ್ದೆ. ಸೊ ಆ ಲೆವೆಲ್ಗೆ ಓವರ್ ಥಿಂಕ್ ಮಾಡ್ತಾಯಿದ್ರೆ ನಮಗೆ ನೆಮ್ಮದಿ ಹೆಂಗೆ ಇರುತ್ತೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಮಗೆ ಆ್ಯಕ್ಚುಲಾಗಿ ಏನೂ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನಾನು ತುಂಬ ಜನರ ಜೊತೆ ಏನೋ ಸಜೆಷನ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಅದು ಕೂಡ ಯಾವುದು ವರ್ಕ್ ಆಗಿರಲಿಲ್ಲ. ಬಿಕಾಸ್ ನನಗೊಂದು ಕ್ಲಾರಿಟಿ ಇಲ್ಲ ಅಂತಂದಾಗ ಯಾರೇನು ಸಜೆಷನ್ ಮಾಡಿದ್ರು ಕೂಡ ನನಗದು ವರ್ಕ್ ಆಗೋಲ್ಲ. ಸೊ ಈ ಥರ ಕೆಲವೊಂದಷ್ಟು ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡಿದ್ದೀನಿ. ಅದೆಲ್ಲ ನಿಮಗೂ ಕೂಡ ಗೊತ್ತಾಯಿದೆ. ಅಲ್ಲಿಂದ ಮತ್ತೆ ಮಕ್ಕಳು ಭವಿಷ್ಯ ಹೆಂಗೆ, ಮಕ್ಕಳಿಗೆ ಫ್ಯೂಚರ್ಗೆ ಏನು ಮಾಡ್ಕೊಳ್ಳೋದು, ಅವ್ರ ಎಜುಕೇಷನ್ ಹೆಂಗೆ, ನಮ್ಮದೇ ಆಗಿರೋವಂಥ ಒಂದು ಮನೆ ಇರಬೇಕು, ಈ EMI ಲೋನ್ಸ್ ಇದೆಲ್ಲ ಹೆಂಗೆ ಕ್ಲಿಯರ್ ಮಾಡ್ಕೋಬೇಕು, ಇದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್. ಹಾಗೆ ಕೆಲವೊಬ್ಬರು ಸುಮ್ಮನೆ ಏನು ಸಜೆಷನ್ಸ್ ಮಾಡ್ತಾನೆ ಹೋಗ್ತಾರೆ ನಮಗೆ, ಅದು ಟ್ರೈ ಮಾಡಿ ಇದು ಟ್ರೈ ಮಾಡಿ ಅಂತೇಳಿ. ಅದು ಕೂಡ ಟ್ರೈ ಮಾಡಿಕೊಂಡು ಕ್ಲಾರಿಟಿ ಇಲ್ಲದೆ ಸುಮ್ಮನಾಗಿದ್ದೆ ನಾನು. ನಿಮಗೆಲ್ಲ ಗೊತ್ತಾಗಿದೆ, ನಾನು ಆಸ್ಟ್ರಾಲಜಿ ಅದೆಲ್ಲ ನಂಬ್ತೀನಿ, ಮತ್ತು ಅದನ್ನೆಲ್ಲ ನಾನು ಬಿಲೀವ್ ಮಾಡಿ ಅದನ್ನು ಏನೋ ಫಾಲೋ ಕೂಡ ಮಾಡ್ತೀನಿ ಅಂತೇಳಿ. ಹಾಗೆ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಅಕ್ಕ ಹೇಳಿದರು, ಈ ಥರ ಲೈಫ್ ತುಂಬ ಸ್ಟಕ್ ಆಗಿದೆ ಅಂತ ಅನ್ನಿಸ್ದಾಗ ನಾವೇನಾದರೂ ಬೇರೆ ರೀತಿಯಾಗಿ ಯೋಚನೆ ಮಾಡಿ ಮೂವ್ ಆಗಬೇಕು ಅಂತ ಹೇಳಿ. ಸೊ ಅದರಲ್ಲಿ ಆಸ್ಟ್ರಾಲಜಿ ಒಂದು ಯಾವ ರೀತಿಯಾಗಿ ಯಾವ ಫೇಸಲ್ಲಿ ನಮ್ಮದು ಲೈಫ್ ಸ್ಟಕ್ ಆಗಿದೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ಹಾಗೆ ಅವರು ಈ ಥರ ಸಜೆಷನ್ಸ್ ಮಾಡಿದಾಗ ನಾನು ಯಾರಾದ್ರೂ ಬೆಸ್ಟ್ ಒಬ್ಬರು ಗೈಡೆನ್ಸ್ ಕೊಡುವಂಥ ಆಸ್ಟ್ರಾಲಜರ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಾಗ ನಾನು ಜಸ್ಟ್ ಆ್ಯಪ್ನ ತುಂಬ ಸರಿ ನೋಡ್ತಾ ಇದ್ದೆ. ತುಂಬ ಕಡೆ ನಾನು ಆಸ್ಟ್ರಾಕ್ ಆ್ಯಪ್ ಏನಿದೆ ಅದ್ರ ಬಗ್ಗೆ ನಾನು ನೋಡ್ತಾ ಇದ್ದೆ. ಸೊ ಅದರ್ವೈಸ್ ನಾನು ಕೂಡ ಟ್ರೈ ಮಾಡೋಣ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ದೆನ್ ಒಂದು ಸರಿ ಅಂದ್ಕೊಂಡು ಅದನ್ನು ಟ್ರೈ ಮಾಡಿದೆ, ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು. ಸೊ ಅದನ್ನು ಕೂಡ ಟ್ರೈ ಮಾಡಿದೆ. ಆ್ಯಂಡ್ ಅದಾದಮೇಲೆ ನಾನು ಒಬ್ಬರು ಏನು ಆಸ್ಟ್ರಾಲಜರ್ ಹತ್ರ ಕನೆಕ್ಟ್ ಆದೆ. ಆ್ಯಂಡ್ ಫಸ್ಟ್ ನಾನು ಏನೂ ಹೇಳಿಲ್ಲ ಅವ್ರಿಗೆ, ಜಸ್ಟ್ ನನ್ನ ಡೇಟ್ ಆಫ್ ಬರ್ತ್ ಅಷ್ಟೇ ಅವ್ರಿಗೆ ಮೆನ್ಷನ್ ಮಾಡಿ ಹೇಳಿದ್ದು. ಆ್ಯಂಡ್ ಅದಾದಮೇಲೆ ಅವರು ಕೆಲವೊಂದಷ್ಟು ವಿಚಾರಗಳನ್ನ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ಸೊ ನನಗೆ ಅವಾಗ ಒಂದು ಸ್ವಲ್ಪ ಟ್ರಸ್ಟ್ ಬಂತು, ಓಕೆ ಇದನ್ನು ಬಿಲೀವ್ ಮಾಡ್ಬೋದು ಅಂತ ಹೇಳಿ. ಅದಾದಮೇಲೆ ನನ್ನ ಸಿಚುವೇಶನ್ಸ್ ಏನೇನೆಲ್ಲ ಇದೆ ನಮ್ಮ ಸಂಪೂರ್ಣವಾಗಿ ಅವ್ರಿಗೆ ಹೇಳಿದಾಗ ಅವ್ರು ನನಗೆ ಹೇಳಿದ್ದಷ್ಟೇ, ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಮದು ಏನೋ ಸಿಚುವೇಶನ್ಸ್ ಏನಿರುತ್ತೆ ಎಲ್ಲದೂ ಕೂಡ ಸುಧಾರಿಸ್ಕೊಳ್ಳುತ್ತೆ. ಆ್ಯಂಡ್ ನೀವು ಬೆಟರ್ ಲೈಫ್ನ ಲೀಡ್ ಮಾಡ್ತೀರಾ. ಆ್ಯಂಡ್ ಎಲ್ಲದೂ ಒಳ್ಳೇದಾಗುತ್ತೆ, ಫೈನಾನ್ಷಿಯಲ್ ಸಿಚುವೇಶನ್ ಅನ್ನೋದು ತುಂಬ ಬೆಟರ್ ಆಗುತ್ತೆ ನಿಮಗೆ ಲೈಫ್ಗೆ ಅಂತ ಹೇಳಿದ್ರು. ಅವಾಗ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು. ಆ್ಯಂಡ್ ನಾನು ಅವ್ರು ಹೇಳಿರುವಂಥ ರೆಮಿಡೀಸ್ ಅದೆಲ್ಲದು ಕೂಡ ಫಾಲೋ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿದೆ. ಕೆಲವೊಂದಷ್ಟು ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನಿಮ್ಮ ಲೈಫ್ ಯಾವ ಒಂದು ಫೇಸಲ್ಲಿ ಸ್ಟ್ರಕ್ ಆಗಿದೆ ನೋಡಿ, ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಮತ್ತು ಮನೇಲಿ ಏನೋ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೊ ಈ ಥರದ್ದೆಲ್ಲ ಇರುತ್ತೆ, ಕೆರಿಯರ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಯಾವುದಕ್ಕೆ ಆಗಿರಲಿ ನೀವು ಕನೆಕ್ಟ್ ಆಗಿ ಅವ್ರ ಜೊತೆ ಮಾತಾಡ್ಬೋದು. ಆ್ಯಂಡ್ ನಾನು ಅವ್ರು ಹೇಳಿದ್ದೆಲ್ಲ ಸ್ವಲ್ಪ ದಿನಗಳು ಅಷ್ಟೇ ಫಾಲೋ ಮಾಡಿದ್ದು. ಆ ಸ್ವಲ್ಪ ದಿನದಲ್ಲೇ ನನಗೆ ತುಂಬ ಅಂದರೆ ತುಂಬ ಚೇಂಜಸ್ ಕಾಣಿಸ್ತು ಫ್ರೆಂಡ್ಸ್. ನಾನು ಕೂಡ ಟ್ರೈ ಮಾಡಿ ನಿಮಗೆ ಹೇಳೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಸೊ ತುಂಬ ಬೆಟರ್ ಆಗಿದೆ. ಇವಾಗ ನೀವೇ ನೋಡ್ತಾ ಇದ್ದೀರಿ ಸಿಚುವೇಶನ್ ಹೆಂಗೆ ಹೋಗ್ತಾ ಇದೆ ಅಂತ ಹೇಳಿ. ನನಗಂತೂ ಸಖತ್ ಖುಷಿ ಇದೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಏನೋ ರಿಲೀಫ್ ಅಂತ ಅನ್ನಿಸ್ತಾ ಇದೆ. ಈ 2 ವರ್ಷಗಳಿಂದ ಕಷ್ಟಪಟ್ಟಿರೋಂಥ ಪ್ರಾಬ್ಲಮ್ಸ್ ಇವಾಗ ಸಾಲ್ವ್ ಆಗ್ತಾ ಇದೆ ಅಂತಂದರೆ ಎಷ್ಟು ಖುಷಿ ಇದೆ ಗೊತ್ತಾ. ಎಲ್ಲ ಒಂದು ವಿಚಾರಗಳು ಕೂಡ ಒಂದು ಸ್ವಲ್ಪ ಕೂಲ್ ಅಂತ ಅನ್ನಿಸ್ತಾ ಇದೆ, ಪೀಸ್ ಆಫ್ ಮೈಂಡ್ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಥಿಂಕಿಂಗ್ ಕೂಡ ಅಷ್ಟೊಂದು ಓವರ್ ಥಿಂಕ್ ಏನಿಲ್ಲ, ಆರಾಮ್ಸೆ ಇದ್ದೀನಿ. ಆ್ಯಂಡ್ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಮೇ ಬಿ ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ ನಿಮ್ಮ ಲೈಫ್ಗೋಸ್ಕರ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಈಗಲೇ ಹೋಗಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಚಾರ್ಟ್ ಬಂದು ಕಂಪ್ಲೀಟಾಗಿ ಫ್ರೀ ಇರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಗೊತ್ತಾ, ಹೇಳಬೇಕು ಅಂತಂದರೆ ತುಂಬ ಜನರು ಹೊರಗಡೆ ನೋಡೋದಕ್ಕೆ ಸಖತ್ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಇವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅವ್ರವ್ರ ಪ್ರಾಬ್ಲಮ್ಸ್ ಅವ್ರಿಗೆ ಗೊತ್ತಿರುತ್ತೆ. ಅದರಿಂದ ಬೆಟರ್ ಆಗಬೇಕಂತಾನೆ ಪ್ರತಿಯೊಬ್ಬರು ಯೋಚನೆ ಮಾಡ್ತಿರ್ತಾರಲ್ವ. ಸೊ ಹಾಗಾಗಿ ನಿಮ್ಗೆ ಇದನ್ನು ಶೇರ್ ಮಾಡಿದೆ. ಮೇ ಬಿ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ. ಯೂಸ್ ಆದರೆ ಖಂಡಿತ ಯೂಸ್ ಮಾಡ್ಕೊಳ್ಳಿ. ಇನ್ನು ನಾನು ನನ್ನ ಕ್ಯಾಮ್ರಾ ಮತ್ತು ಏನೋ ಫೋನ್ಸ್ಗಳ ಜೊತೆಗೆ ಹೊರಗಡೆ ಶೂಟ್ಗೆ ಹೋಗಬೇಕು. ಶೂಟಿಂದ ಮುಗಿಸ್ಕೊಂಬಂದು ತುಂಬ ಕೆಲಸಗಳಿದೆ ಫ್ರೆಂಡ್ಸ್, ಅದನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ.
ಶೂಟೆಲ್ಲ ಮುಗಿಸ್ಕೊಂಬರೋದ್ರೊಳಗಡೆ ತುಂಬಾ ಲೇಟ್ ಆಯಿತು, ನೈಟ್ ಆಗೋಯ್ತು. ಹಾಗಾಗಿ ಲಾಗ್ ಕಂಟಿನ್ಯೂ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಇದು ಬೆಳಗ್ಗೆ ಎದ್ದು ಇವಾಗ ಬಿಸಿನೀರು ಕುಡಿದು ಜಸ್ಟ್ ಬುಕ್ ಓದ್ಕೊಂತ ಕೂತ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಾಡಿ ಯಾಕೋ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಫಿಸಿಕಲ್ ಎಕ್ಸಸೈಸ್ನ. ಇನ್ನು ಮಾಡಬೇಕು, ಮತ್ತೆ ಹಾಗೆ ಬಿಡೋ ಹಾಗಿಲ್ಲ, ಮಾಡಬೇಕು. ಆಲ್ಮೋಸ್ಟ್ 1 ವೀಕ್ ಆಗೋಯ್ತು, ಯಾಕಂದರೆ ಹುಷಾರಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದೆ. ಅಲ್ಲಿಂದ ಹಾಗೆ ಕಂಟಿನ್ಯೂ ಆಯಿತು. ಈ ಬಾಡಿನ ಬಗ್ಸೋದು ಒಂಥರ ಚಾಲೆಂಜಿಂಗ್ ಅಲ್ವಾ ಫ್ರೆಂಡ್ಸ್. ಬಾಡಿ ಮಾತು ಕೇಳ್ತಿಲ್ಲ ಅಂತಂದರೆ ಹಾಗೆ ಅನಿಸುತ್ತೆ. ನಾನು ಇರಲಿ ಬಿಡು, ಸ್ವಲ್ಪ ರೆಸ್ಟ್ ಮಾಡಿ ಅದಾದ್ಮೇಲೆ ಮತ್ತೆ ಹೆಂಗೂ ಕಂಟಿನ್ಯೂ ಮಾಡೋದಿದ್ದಿದೆ ಅಂತ ಹೇಳಿ ಫೋರ್ಸ್ಫುಲಿ ಏನು ಮಾಡ್ತಾ ಇಲ್ಲ. ಇನ್ನು ಬುಕ್ ಓದ್ತಾ ಇದ್ದೀನಿ. ಯಾವ ಬುಕ್ ಅಂದರೆ ಸೀಕ್ರೆಟ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೀಕ್ರೆಟ್ ಸೀರೀಸಲ್ಲಿ ಇದೊಂದು ಬುಕ್ ಮಾತ್ರ ಇನ್ನು ಬ್ಯಾಲೆನ್ಸ್ ಇದ್ದಿದ್ದು, ಹಾಗಾಗಿ ಇದನ್ನು ಕೂಡ ಮುಗಿಸ್ತಾ ಇದ್ದೀನಿ. ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ. ಅದರಲ್ಲಿ ಇವತ್ತು ತುಂಬ ಕೆಲಸಗಳಿದೆ ಫ್ರೆಂಡ್ಸ್. ಮಕ್ಕಳದು ಕೂಡ ಅಡ್ಮಿಷನ್ ಮಾಡಿಸ್ಬೇಕು, ಅವ್ರಿಗೆ ಬುಕ್ಸು ಅದೆಲ್ಲ ತರಬೇಕು. ಸೊ ಇದೆಲ್ಲ ಶೆಡ್ಯೂಲ್ ಮಾಡ್ಕೊಂಡಿದ್ದೆ. ಹಾಗಾಗಿ ಬೆಳಗ್ಗೆ ಎದ್ದು ಸ್ವಲ್ಪ ಮೈಂಡ್ ಫ್ರೆಶ್ ಇರಲಿ, ಓವರ್ ಆಲ್ ಓಲ್ಡ್ ಚೆನ್ನಾಗಿರ್ಬೇಕು ನನಗೆ ಅಂತ ಅಂದ್ಕೊಂಡು ಬುಕ್ ಓದ್ತಾ ಇದ್ದೀನಿ. ಇತ್ತೀಚೆಗೆ ಮಿಂಚು ಹೆಂಗ್ ಗೊತ್ತಾ, ಬೇಗ ಎದ್ದು ಬಿಡ್ತಾಳೆ. ಹೋದ ವರ್ಷ ಎಲ್ಲ ಪೂರ್ತಿ 9-10 ಗಂಟೆಗೆ ಎದ್ದೇಳ್ತಿದ್ಲು, ಮಕ್ಕಳನ್ನ ಅಷ್ಟೊಳಗಡೆ ಕಳಿಸ್ಬಿಡ್ತಿದ್ದೆ. ಬಟ್ ಇವಾಗ ದೊಡ್ಡವರಿಬ್ಬರು ಎದ್ದೇಳೋಕ್ಕಿಂತ ಮುಂಚೆನೇ ಎದ್ದಿರ್ತಾಳೆ. ಸೊ ನೋಡಿ, ಅವಳು ಎದ್ದಾಯಿತು. ನಾನು ಅಷ್ಟೊಳಗಡೆ ಏನೇನೆಲ್ಲ ಮಾಡಿದ್ದೀನಿ ಅಂದರೆ ಮನೆಯೆಲ್ಲ ನೀಟಿಟ್ಟು ಆಲ್ರೆಡಿ ಕಸ ಹೊಡ್ತಿದ್ದೀನಿ. ಜಯಂತಿಲಿ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದಾರೆ. ಅವ್ರದ್ದು ಪುಡ್ಡಿಂಗ್ಸ್ ಆಗಿರ್ಬೋದು, ಮತ್ತು ಏನು ಅಂಬ್ಲಿ ಆಗಿರ್ಬೋದು, ಎಲ್ಲದೂ ಕೂಡ ಆಲ್ರೆಡಿ ರೆಡಿ ಆಗಿದೆ. ಹಾಗೆ ರಾತ್ರಿ ಮೊಟ್ಟೆ ಕೇಳಿದ್ಲು ಮಿಟ್ಟು. ಮೊಟ್ಟೆ ಕೇಳಿದ್ದಕ್ಕೆ ಅಮ್ಮ ಸುಸ್ತಾಗೈತಿ, ಆಲ್ರೆಡಿ ಊಟ ಮಾಡಿದ್ಯಲ್ಲ ಮಲ್ಕೊಂಡ್ಬಿಡು, ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ನೆನಪಾಗ್ಬಿಟ್ಟಿದೆ. ಇನ್ನು ಮಿಟ್ಟು ಎದ್ದು ಪಾಪ ರಾತ್ರಿ ಹೇಳಿದ್ದೆಲ್ಲ ಅಂತ ಅಂದಿದ ತಕ್ಷಣ ಸರಿ ನೀನು ಬ್ರಷ್ ಮಾಡ್ಕೊಂಬ, ನಾನು ರೆಡಿ ಮಾಡ್ತೀನಿ ಅಂತ ಹೇಳಿ ಜಯಂತ್ ಏನು ಮಾಡಿದ್ದಾರೆ ಅಂತಂದರೆ ಮೊಟ್ಟೆ ಹಾಕಿ ಬ್ರೆಡ್ ಹಾಕಿ ಆಮ್ಲೆಟ್ ಮಾಡ್ತಾರಲ್ಲ, ಸೊ ಆ ಥರ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಒಂದು ಕಡೆಯಿಂದ ಎಲ್ಲ ಆಮ್ಲೆಟ್ ಜ್ಯೂಸ್ಗೆ, ಬಿಸಿ ಜ್ಯೂಸ್ಗೆ ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದಾರೆ. ಇನ್ನೇನು ಜ್ಯೂಸಸ್ ರೆಡಿ ಮಾಡ್ಕೋಬೇಕಷ್ಟೇ. ಇನ್ನು ಒಂದು ಕಡೆ ನಮಗೆ ಪಪಾಯ ಕೂಡ ಹೆಚ್ಚಿಟ್ಟಿದ್ದಾರೆ. ಇನ್ನು ಇದು ಬಂದು ಬ್ರೆಡ್ ಆಮ್ಲೆಟ್ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ಆ್ಯಕ್ಚುಲಿ ರೀಲ್ಸಲ್ಲಿ ನೋಡಿದ್ದೆ. ಸೊ ರೀಲ್ಸಲ್ಲಿ ನೋಡಿತರನೇ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್. ಬಟ್ ಮಕ್ಕಳಿಗೆ ಹೆಂಗೆ ಇಷ್ಟ ಆಗುತ್ತೋ, ಸಫಿಷಿಯೆಂಟ್ ಹೆಂಗಾಗುತ್ತೋ ಹಾಗೆ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ಇದನ್ನು ಕೊಟ್ಟ ತಕ್ಷಣ ಇದನ್ನು ಕಟ್ ಮಾಡಿ ಕೊಡು, ಚೆನ್ನಾಗಿ ಅನಿಸುತ್ತೆ ಅಂತಂದಿದ್ದಕ್ಕೆ ಕಟ್ ಮಾಡಿ ಮಿಟ್ಟಿಗೆ ಹಾಕ್ಕೊಟ್ರು. ಸೊ ಇನ್ನೊಂದು ನಮಗಂತ ಹಾಕ್ಕೊತಾ ಇದ್ದಾರೆ. ನಾವು ತಿನ್ನೋದ್ರಲ್ಲಿ ಖಾರ ಆ್ಯಡ್ ಮಾಡ್ಕೊತೀವಿ, ಆದರೆ ಮಕ್ಕಳು ತಿನ್ನೋದ್ರಲ್ಲಿ ಖಾರ ಆ್ಯಡ್ ಮಾಡಲ್ಲ. ಸೊ ಇಲ್ಲಿ ನೋಡಿ, ಬ್ರೆಡ್ ಜಸ್ಟ್ ಆಮ್ಲೆಟ್ ಈ ಥರ ಹಾಕಿ ಅದನ್ನು ಬ್ರೆಡ್ 2 ಸ್ಲೈಸ್ ಈ ಥರ ಇಟ್ಟು ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಬಿಟ್ರೆ ಬ್ರೆಡ್ ಆಮ್ಲೆಟ್ ರೆಡಿ. ಸೊ ಉಪ್ಪು, ಖಾರ ಪುಡಿ ಮತ್ತು ಮಸಾಲ ಐಟಮ್ಸ್ ಏನೇ ಆ್ಯಡ್ ಮಾಡಿಕೊಂಡ್ರು ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಇನ್ನು ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಬ್ರೆಡ್ ಆಮ್ಲೆಟ್ ಮಾಡಿ ಒಂದು 4 ಪೀಸ್ ಮಾಡಿಕೊಟ್ಬಿಟ್ರೆ ಸಾಕು, ಸುಮ್ಮನೆ ಇಟ್ಕೊಂಡು ತಿಂತಾರೆ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಮೇಡಮ್ ಅವ್ರಿಗೆ ಪಪಾಯ ಹಣ್ಣು ವಿತ್ ಬ್ರೆಡ್ ಆಮ್ಲೆಟ್ ಈ ಥರ ತಿನ್ನೋವಾಗ ನಮ್ಮ ಮಿಂಚಕ್ಕನು ಕೂಡ ತಿಂತಾಳೆ. ಜಯಂತ್ ಅವಳು ಏನು ಅಷ್ಟು ಮಟ್ಟಿಗೆ ತಿಂತಾಳೆ ಅನ್ನೋ ರೇಂಜಲ್ಲಿ ಅವಳಿಗೂ ಕೂಡ ಸಪ್ರೇಟ್ ಹಾಕ್ಬಿಟ್ಟಿದ್ದಾರೆ. ಉಫ್ ಅನ್ಕೊಂಡು ತಿಂತಾ ಇದ್ದಾಳೆ ನೋಡಿ, ಸೂಪರ್ ಅಂತೆ. ಹಾಗೆ ಮಕ್ಕಳಿಗೆ ತಿನ್ನಿಸ್ಕೊಂತ ನೀರು ಕೂಡ ತಿಂದ್ಬಿಡು ಅಂತ ಹೇಳಿ ನನಗೂ ಒಂದು ತಟ್ಟೆ ಹಾಕೊಂಬಂದ್ರು. ಬಟ್ ನಾನಿಲ್ಲಿ ಫಸ್ಟ್ ತಿನ್ನೋದಕ್ಕಿಂತ ಮುಂಚೆ ಒಂದು ರೀತಿಯಾಗಿರುವಂಥ ನೀರು ಖಾಲಿ ಮಾಡಬೇಕಿತ್ತು. ಏನು ನೀರಿದು ಅಂತ ಕೇಳ್ತಾ ಇದ್ದೀರಾ? ಇದು ಥೈರಾಯ್ಡ್ ಇರೋರಿಗೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆ, ಮತ್ತು ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಸಖತ್ ಮನೆ ಮದ್ದು ಫ್ರೆಂಡ್ಸ್. ಇದು ಕೊತ್ತಂಬರಿ ಕಾಳು, ಮೆಂತೆ ಮತ್ತು ಚಕ್ಕೆ, ಅದು ಬಿಟ್ಟರೆ ಮತ್ತೇನು ಹಾಕಿದ್ದೀನಿ, ಸೋಂಪು, ಇದೆಲ್ಲ ಜೀರಿಗೆ ಹಾಗೆ, ಮತ್ತು ಇದನ್ನೆಲ್ಲದನ್ನು ಲೈಟಾಗಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 2 ಸ್ಪೂನ್ ಹಂಗೆ ರಾತ್ರಿ ನೆನೆ ಇಟ್ಟು ಮಲ್ಕೊತೀನಿ. ಮತ್ತು ಮಾರ್ನಿಂಗ್ ಎದ್ದು ಅದನ್ನು ಜಸ್ಟ್ ನಾವು ವಾಮ್ ವಾಟರಾದ್ರೂ ಕುಡಿಬೋದು, ಅಥವಾ ನಾರ್ಮಲ್ ವಾಟರ್ ಆದರೂ ಕುಡಿಬೋದು, ಸೋಸ್ಕೊಂಡು ಕುಡಿಬೇಕು. ಆ್ಯಕ್ಚುಲಿ ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್, ಎಂಥ ವಿಷ, ಒಂಥರ ಏನೂ ತಲೆ ಕೆಟ್ಟದಂಗೆ ಆಗ್ಬಿಡುತ್ತೆ. ಅಂದರೆ ವಿಷ ಏನಿರಲ್ಲ, ಒಂಥರ ಕಹಿ ಜಾಸ್ತಿ ಇರುತ್ತೆ. ಅದನ್ನು ಅಭ್ಯಾಸ ಮಾಡ್ಕೊಂಡ್ರೆ ಆರಾಮ್ಸೆ ಕುಡಿಬೋದು. ಬಟ್ ಅದೇನೋ ಗೊತ್ತಿಲ್ಲ, ಆ ಸ್ಮೆಲ್ಲಿಗೆ ಒಂಥರ ತಲೆನೋವು ಬಂದಂಗೆ ಆಗಿಬಿಡುತ್ತೆ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಥೈರಾಯ್ಡ್ ಎಲ್ಲ ನಾರ್ಮಲ್ ಮಾಡ್ಕೋಬೇಕು ಅಂತ ಹೇಳಿ ಲಾಸ್ಟ್ ಇಯರ್ ಏನೇನು ಫಾಲೋ ಮಾಡಿದೆ ಅದನ್ನೆಲ್ಲ ಫಾಲೋ ಮಾಡ್ತಿದ್ದೀನಿ. ಇವಾಗ ಕೂಡ ಒಂದು ಸ್ವಲ್ಪ ವೇರಿಯೇಷನ್ ಆಗಿದೆ, 8 ಪಾಯಿಂಟ್ ಆಗಿದೆ. ಹಾಗಾಗಿ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲದು ಕೂಡ. ಹಾಗೆ ಇನ್ನು ಇವತ್ತಿನ ಶೆಡ್ಯೂಲ್ಗೆ ತಲೆ ಆಲ್ರೆಡಿ ತಿರುಗಿತ್ತು ಫ್ರೆಂಡ್ಸ್, ತುಂಬ ಬ್ಯುಸಿ ಶೆಡ್ಯೂಲ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೋಬೇಕು ಅಂತೇಳಿ ಮಕ್ಕಳ ಜೊತೆ ಒಂದು ಸ್ವಲ್ಪ ಆಟ ಆಡಿ ಅವ್ರಿಗೆ ಇದನ್ನೆಲ್ಲ ತಿನ್ನಿಸಿ ಬೇಗ ಫ್ರೆಶ್ ಅಪ್ ಮಾಡಿ ಅಮ್ಮನ ಮನೆಗೆ ಬಿಟ್ಟು ಬಂದ್ವಿ. ಹೋಗಿ ಅಲ್ಲಿಂದ ಬಂದು ಕೆಲವೊಂದಷ್ಟು ಎಡಿಟ್ಸು ಮತ್ತು ಮನೇಲಿರುವಂಥ ಶೂಟ್ಸು ಅದನ್ನೆಲ್ಲ ಮುಗಿಸ್ಕೊಂಡೆ. ಜೊತೆಲಿ ಮಧ್ಯಾಹ್ನದ ಹೊತ್ತಲ್ಲಿ ಸ್ಕೂಲ್ಗೆ ಹೋಗಿ ಒಂದು ಸ್ವಲ್ಪ ಅಡ್ಮಿಷನ್ ಮಾಡಿಸಿ ಮಕ್ಕಳಿಗೆಲ್ಲ ಇಬ್ಬರಿಗೂ ಕೂಡ ಚಿಟ್ಟಿ ಮಿಟ್ಟುಗೆ ಯಾವಾಗ ಬರಬೇಕು ಅಂತ ಹೇಳಿ ಅವ್ರಿಗೆ ಬುಕ್ಸ್ ಲಿಸ್ಟ್ ಎಲ್ಲ ಕೊಡ್ತಾರಲ್ಲ ಅದನ್ನೆಲ್ಲ ಕೂಡ ತೊಗೊಂಬಂದೆ. ಇನ್ನೇನು ಜಯಂತ್ ಅವರು ಆಲ್ಮೋಸ್ಟ್ ಒಂದು 4 ಗಂಟೆ ಹಂಗೆ ಮನೆಗೆ ವಾಪಸ್ ಬರ್ತಾರೆ. ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅದೇ ನಾನು ಜಯಂತ್ ಇಬ್ಬರು ಹೋಗಿ ತರಬೇಕು ಅಂತ. ಇದು ಆಲ್ರೆಡಿ ಈವ್ನಿಂಗ್ ಆಗಿದೆ. ಸೊ ನಮ್ಮ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹಾಗೆ ಜೊತೆಗೆ ಅಡುಗೆ ಕೂಡ ಒಂದು ಕಡೆ ಇಟ್ಕೊಂಡು ಎಲ್ಲ ಮಾಡೋದ್ರೊಳಗಡೆ ಪಿಕ್ಚರ್ ಬಿಟ್ಟೋಗಿರುತ್ತೆ ಫ್ರೆಂಡ್ಸ್. ಅಷ್ಟು ಸ್ಟ್ರೆಸ್ ಫ್ರೀ ಇರಲ್ಲ, ಸಖತ್ತಂದರೆ ಸಖತ್ ಹೆಡ್ಡೇಕ್ ಇರುತ್ತೆ. ಇದನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ. ಕೆಲವೊಮ್ಮೆ ಆಶ್ಚರ್ಯ ಅನಿಸುತ್ತೆ, ಕೆಲವೊಮ್ಮೆ ಬೋರ್ಡ್ ಅನಿಸುತ್ತೆ, ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಫ್ರೆಂಡ್ಸ್, ಅದಂತೂ ನಿಜ. ಇನ್ನು ಚಿಟ್ಟಿ ಬಂದು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾನೆ. ಸೊ ಇಲ್ಲಿ ಇವರಿಬ್ಬರನ್ನ ಕರ್ಕೊಂಡು ಹೋಗೋಣ. ಮಧ್ಯಾಹ್ನ ಅಮ್ಮ ಅಂದರೆ ನನ್ನ ಕೆಲಸ ಮುಗಿಸ್ಕೊಳ್ಳೋರು ಅಮ್ಮನೇ ಇಟ್ಕೊಂಡಿದ್ರಲ್ಲ,
ಸೊ ಹಂಗೆ ಕರ್ಕೊಂಡು ಹೋಗೋಣ ಅಂತ ಬಂದರೆ ಇಲ್ಲಿ ನೋಡಿ ರೋಡಲ್ಲಿ ಏನು ಮಾಡ್ತಿದ್ದಾರೆ ಪಾಪ ನಮ್ಮ ಅಮ್ಮನ ಇಟ್ಕೊಂಡು ಸೈಕಲ್ ಆಡಿಸು ಅಂತೇಳಿ ರೋಡಲ್ಲಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಸುಸ್ತಾದರೂ ಕೂಡ ನಮ್ಮಮ್ಮ ಅವ್ರು ಹೇಳ್ದಂಗೆ ಕೇಳ್ಕೊಂತ ಆಟಾಡ್ತಿದ್ದಾರೆ. ಇನ್ನು ಒಳಗೆ ಬಂದು ನೋಡ್ರಿ ಇಲ್ಲಿ ನಿಮ್ಮ ಬಟ್ಟೆ ನಿಮ್ಮ ತಲೆ ಎಲ್ಲ ಹೆಂಗಿದೆ ಬಾಯಲ್ಲಿ ಚೇಂಜ್ ಮಾಡ್ತೀನಿ ಅಂತೇಳಿ ಅವರಪ್ಪ ಬಟ್ಟೆ ಚೇಂಜ್ ಮಾಡ್ತಿದ್ದಾರೆ ಮಿಂಚುಗೆ ಕರ್ಕೊಂಡು ಹೋಗೋಣ ಹೊರಗಡೆ ಅಂತ. ಇಲ್ಲಿ ನಾನು ಇಲ್ಲಿ ಮಿಟ್ಟುಗೆ ಜುಟ್ಟು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಜುಟ್ಟು ಹಾಕಿ ಇಷ್ಟು ಚೆನ್ನಾಗಿ ರೆಡಿ ಮಾಡಿ ಕಳಿಸಿದ್ದೆ. ಬಟ್ ಮತ್ತೆ ಸಂಜೆ ಒಳಗಡೆ ಈ ಥರ ಅವತಾರ ಆಗಿರುತ್ತೆ, ಅದೇನೋ ಗೊತ್ತಿಲ್ಲ. ಮಿಟ್ಟುಗೆ ಮಾತ್ರ ತಲೆ ಫುಲ್ ಅಳ್ಕೊಂಡ್ಬಿಟ್ಟಿರುತ್ತೆ. ಅಂದರೆ 2 ಜುಟ್ಟು ಹಾಕೋದು ಬಿಟ್ಬಿಟ್ಟಿದ್ದೀವಲ್ಲ, ಅದು ಕೂಡ ಒಂಥರ ಪ್ರಾಬ್ಲಮ್ ಆಗಿ ಒಂದು ಜುಟ್ಟು ಹಾಕ್ಬಿಟ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅದಾದಮೇಲೆ ಎಲ್ಲ ಕೂದಲು ಯಥಾಸ್ಥಿತಿ ಆಗಿರುತ್ತೆ. ಮತ್ತು ಇನ್ನೇನು ಸ್ಕೂಲಿಗೆ ಹೋಗ್ತಾಳಲ್ಲ 2 ಜುಟ್ಟು ಜಡೆನೋ ಹಾಕಿ ಕಳಿಸ್ಬೇಕು. ಲಾಸ್ಟ್ ಇಯರ್ ತುಂಬ ಚಿಕ್ಕದಿತ್ತು ಕೂದಲು, ಸಣ್ಣ ಜುಟ್ಟು ಹಾಕಿ ಕಳಿಸ್ತಿದ್ದೆ. ಈ ವರ್ಷ ಎಷ್ಟೇ ಕಟ್ ಮಾಡಿಸ್ದಿವ್ಯಾ ಅಂತ ಯಾರು ಹೇಳಿದ್ರು ಕೂಡ ಕೇಳಿಲ್ಲ. ನನಗೆ ಹೆಣ್ಮಕ್ಳಿಗೆ ಏನು ಡಿಸೈನ್ ಜಡೆ ಹಾಕೋದಕ್ಕಾಗಿರ್ಬೋದು ಅಥವಾ ಜುಟ್ಟು ಏನಾದರೂ ಡ್ಯಾನ್ಸ್ ಫಂಕ್ಷನ್ಸ್ ಇತ್ತು ಅಂದರೆ ಅವ್ರಿಗೆ ರೆಡಿ ಮಾಡೋದಕ್ಕೆ ಕೂದಲಿರಬೇಕು, ಹಂಗೆ ಬಿಡಬೇಕು ಅಂತೇಳಿ ಯಾವಾಗ್ಲಿಂದನೂ ಆಸೆ ಫ್ರೆಂಡ್ಸ್. ನಮ್ಮಮ್ಮ ಕೂಡ ಹಾಗೆ ಮಾಡ್ತಿದ್ರು ನಮಗೆ, ಅದಕ್ಕೆ ನನಗೂ ಹಂಗೆ ಆಸೆ. ಇನ್ನು ಈ ಚಿಕ್ಕ ಮೇಡಮ್ ಅವ್ರಿಗೆ ತಲೆ ಬಾಚೋದ್ರೊಳಗಡೆ ಪಿಕ್ಚರ್ ಬಿಟ್ಟು ಹೋಗಿತ್ತು. ಆದರೂ ಕೂಡ ಅಜ್ಜಿ ಹಾಕಿದ್ರೇ ಹಾಕೊತೀನಿ ಅಂತಂದಿದ್ದಕ್ಕೆ ನಾನು ಪೂರ್ತಿ ಬಾಚಿನೇ ಅಮ್ಮನ ಕೈಯಲ್ಲೇ ಏರ್ ಬ್ಯಾಂಡ್ ಹಾಕಿಸ್ದೆ. ಹಂಗಾಗಿದ್ದಕ್ಕೆ ಮಾತ್ರ ಹಾಕಿಸ್ಕೊಂಡಿದ್ದು. ಇನ್ನು ಜುಟ್ಟು ಹಾಕಿಸ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಫುಲ್ ಆಟ ಆಡೋದಕ್ಕೆ ಅಂತ ಅನ್ಕೊಂಡು ಆಟೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಅವಳು. ಏನೇನೋ ಹೊಸ ಆಟಗಳು ಕಲ್ತ್ಬಿಟ್ಟಿದ್ದಾಳೆ, ಹೊಸ ಏನು ಸೋಗ್ಲೆಲ್ಲ ಕಲ್ತ್ಬಿಟ್ಟಿದ್ದಾಳೆ. ತುಂಬ ಅಂದರೆ ತುಂಬ ಫನ್ನಿ ಅವಳ ಕಡೆಯಿಂದ. ಇನ್ನು ಅಲ್ಲಿಂದ ಸೀದಾ ಮಿಂಚು ಮತ್ತು ಮಿಟ್ಟು, ನಾನು ಜಯಂತ್ 4 ಜನನೂ ಕೂಡ ಹೋಟೆಲಿಗೆ ಬಂದ್ವಿ. ಹೋಟೆಲಿಗೆ ಬರೋದಕ್ಕಿಂತ ಮುಂಚೆನೇ ಮಿಟ್ಟುಗೆ ಯೂನಿಫಾರ್ಮ್ ಕೂಡ ಸ್ಟಿಚಿಂಗಿಗೆ ಕೊಟ್ಟು ಬಂದ್ವಿ, ಅದನ್ನು ಶೂಟ್ ಮಾಡಲಿಲ್ಲ. ಇನ್ನು ಹೋಟೆಲ್ಗೆ ಬಂದು ಕೂತ್ಕೊಂಡಿದ್ವಿ ಫ್ರೆಂಡ್ಸ್. ಇವಾಗ ಇನ್ನು ಸ್ಟಾರ್ಟ್ ಆಗೋದಕ್ಕೆ ಒಂದು ಅರ್ಧ ಗಂಟೆ ಬೇಕು ಅಂತೇಳಿ. ಬಟ್ ನಾನು ಬಂದಿದ್ದು ಇಲ್ಲಿ ಓನರ್ನ ಮಾತಾಡ್ಸ್ಕೊಂಡು ಹೋಗೋದಕ್ಕೆ, ಹಾಗಾಗಿ ಒಳಗಡೆ ಬಂದ್ವಿ. ಪಾವ್ ಬಜ್ಜಿ ಬರುತ್ತೆ ಮೇಡಮ್, ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಂದರು. ಓಕೆ ಆಯಿತು ವೇಟ್ ಮಾಡ್ತೀವಿ ಅಂತ ಹೇಳಿ ಕೂತಿದ್ವಿ. ಇನ್ನು ಮಕ್ಕಳು ಈ ಹೋಟೆಲ್ಗೆ ಬಂದಿರಲಿಲ್ಲ, ಚಿಟ್ಟಿಂಗ್ ಕರ್ಕೊಂಡ್ಬಂದಿದ್ದೆ ರೀಸೆಂಟ್ಲಿ. ಚೆನ್ನಾಗಿತ್ತು ಊಟ ಇಲ್ಲೆಲ್ಲ. ಬಟ್ ಇವರಿಬ್ಬರನ್ನ ನಾನು ಪ್ರಮೋಷನ್ಸ್ಗಂತೆಲ್ಲ ಹೊರಗಡೆ ಹೋದರೆ ಕರ್ಕೊಂಡೇ ಹೋಗಲ್ಲ. ಇವತ್ತು ಫ್ರೀಯಾಗಿ ಹೊರಗಡೆ ಬಂದಿದ್ದಕ್ಕೆ ಹೋಟೆಲಿಗೆ ಕರ್ಕೊಂಡ್ಬಂದು ಬಿಟ್ಬಿಟ್ಟಿದ್ದೆ. ಚೆನ್ನಾಗಿ ಆಟಾಡ್ಬಿಟ್ರು. ಆಟಾಡ್ರಿ ಇದು ನಿಮ್ಮದೇ ಪ್ಲೇಸ್ ಈಗ ಅಂತ ಹೇಳಿ ಕೈ ಬಿಟ್ಟು ಸುಮ್ಮನೆ ಕೂತಿದ್ವಿ ಜಯಂತ್ ನಾನು ಮಾತಾಡ್ಕೊಂತ. ಆಲ್ಮೋಸ್ಟ್ ಇಲ್ಲಿವರೆಗೂ ನಾನು ಮಿಸಲ್ ಪಾವ್ ಆಗಿರ್ಬೋದು, ಪಾವ್ ಬಜ್ಜಿ ಆಗಿರ್ಬೋದು ಇಷ್ಟಪಟ್ಟು ತಿನ್ನೋದು ಆ ಥರದ್ದೆಲ್ಲ ಏನು ತಿಂದಿಲ್ಲ. ಯಾಕೆಂದರೆ ಟ್ರೈ ಮಾಡಿಲ್ಲ. ಯಾವಾಗಲೂ ಟ್ರೈ ಮಾಡಿದ್ದೆ ಫ್ರೆಂಡ್ಸ್ ಒಂದು ಸರಿ, ಯಾವಾಗೋ ಕನ್ಸೀವ್ ಇದ್ದಾಗ. ಮಿಟ್ಟು ಕನ್ಸೀವ್ ಇದ್ದಾಗ ತಿನ್ನಬೇಕು ಅಂತ ಅನಿಸಿ ತಿಂದಿದ್ದೆ. ಬಟ್ ಅದು ಟೇಸ್ಟ್ ಚೆನ್ನಾಗಿರಲಿಲ್ಲ ಅಂತೇಳಿ ಅವತ್ತು ಬಿಟ್ಟಿರೋಳು ಇವತ್ತಿನವರೆಗೂ ತಿಂದಿಲ್ಲ. ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಇವತ್ತೇ ತಿಂದಿದ್ದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇಷ್ಟಪಟ್ಟು ತಿಂದೆ. ಇನ್ನೊಂದು ಸರಿ ಹೋದರೆ ಡೆಫಿನೆಟ್ಲಿ ತಿನ್ನಬೇಕು. ಮಿಟ್ಟುಗೆ ಒಂದು ಸ್ವಲ್ಪ ತಿನ್ನಿಸ್ದೆ. ಮಿಟ್ಟು ಅಮ್ಮ ಇದು ಮಸಾಲೆ ಏನು ಹಾಕಿದೆಯಲ್ಲ ಇದು ತಿನ್ನಿಸ್ಬೇಡ ನನಗೆ ಅಂತಂದ್ಲು. ಜಯಂತ್ ಕೂಡ ಅಷ್ಟೇ ತಿಂದರು. ಇನ್ನೂ ಒಂದು ಪ್ಲೇಟ್ ಬರೋದಕ್ಕೆ ಟೈಮ್ ಆಗುತ್ತೆ ಅಂದಿದ್ದಕ್ಕೆ ಒಂದು ಪ್ಲೇಟಲ್ಲಿ ಫಸ್ಟ್ ತಿಂದ್ವಿ. ಬಟ್ ಬ್ರೆಡ್ 2 ಕೊಡ್ತಾರಲ್ಲ ಅದೇ ಬೇಜಾರು ಫ್ರೆಂಡ್ಸ್ ಅಲ್ವಾ. ಆ್ಯಂಡ್ ಪಾವ್ ಬಜ್ಜಿ ಇಷ್ಟು ಚೆನ್ನಾಗಿರುತ್ತೆ, ಮಿಸಲ್ ಪಾವ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಇದನ್ನೆಲ್ಲ ಟೇಸ್ಟ್ ಮಾಡಿಕೊಂಡು ಇನ್ನು ಓನರ್ ಬಂದರು ಅಂತ ಹೇಳಿ ಅವ್ರ ಹತ್ರ ಮಾತಾಡ್ಕೊಂಡು ಒಂದು ಸ್ವಲ್ಪ ಅಮೌಂಟು ಕಲೆಕ್ಷನ್ಸ್ ಇತ್ತು, ಪ್ರಮೋಷನ್ ಮಾಡಿದ್ದೆಲ್ಲ ಅದನ್ನೆಲ್ಲ ಇಸ್ಕೊಂಡು ಸೀದಾ ಹೋಗಿದ್ದೆ ಬುಕ್ ಸ್ಟೋರ್ಗೆ. ಹೋಗಿ ಇನ್ನೂ ಬುಕ್ಸ್ ಎಲ್ಲ ನಾನು ಲೀಸ್ಟ್ ಕೊಟ್ಟು ಜಸ್ಟ್ ನಿಂತಿದ್ದೀನಿ ಅಷ್ಟೇ. 1-2 ಬುಕ್ಸ್ ತಂದಿಟ್ಟಿದ್ದಾರೆ. ಅಷ್ಟರೊಳಗಡೆ ನಮ್ಮ ಮಿಂಚುಗೆ ಏನೋ ಚಾಕ್ಲೇಟ್ದು ಡಬ್ಬ ನೋಡಿ ಚಾಕ್ಲೇಟ್ ಬೇಕು ಅಂತ ಕೇಳಿದ್ದಕ್ಕೆ ಫಸ್ಟ್ ಅವಳಿಗೆ ಚಾಕ್ಲೇಟ್ ಕೊಡಿಸಿ ಆಮೇಲೆ ನಾವು ನಿಧಾನಕ್ಕೆ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬುಕ್ಸ್ ಎಲ್ಲ. ಚಿಟ್ಟಿಗೆ ಸಪ್ರೇಟ್ ಲೀಸ್ಟ್ ಮತ್ತು ಮಿಟ್ಟಿಗೆ ಸಪ್ರೇಟ್ ಲೀಸ್ಟ್. ನನಗೆ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಅವ್ರಿಗೆ ಹೇಳಿಬಿಟ್ಟಿದ್ದೆ ಯಾವ್ಯಾವ ಲೀಸ್ಟಲ್ಲಿ ಹೆಂಗಿದೆ ನಮಗೆ ಸಪ್ರೇಟಾಗಿ ಕಟ್ಕೊಡಿ ಅಂತ. ಸೊ ಹಾಗಾಗಿ ಅವ್ರು ಸಪ್ರೇಟಾಗಿ ಡಿವೈಡ್ ಮಾಡಿ ನೀಟಾಗಿ ಎಲ್ಲದೂ ಕೂಡ ರೆಡಿ ಮಾಡಿ ಕೊಡ್ತಾಯಿದ್ರು. ಇನ್ನು ಈ ಇಯರ್ಗೆ ಏನೇನೆಲ್ಲ ಬೇಕು ಎಲ್ಲದೂ ಕೂಡ ಇವತ್ತೇ ಮುಗಿಸ್ಬೇಕನ್ನೋ ಪ್ಲಾನ್ ಇತ್ತು ನನಗೆ. ಪದೇ ತರೋದಕ್ಕಾಗಲ್ಲ ಫ್ರೆಂಡ್ಸ್ ನನಗೆ. ಸೊ ಮತ್ತು ಎಲ್ಲಿ ಕಡಿಮೆ ಆಗಿಬಿಡುತ್ತೋ ಅಂತ ಹೇಳಿ ಇವತ್ತೆಲ್ಲದೂ ಕೂಡ ತೊಗೊತಾ ಇದ್ದೆ. ಹುಡುಕಿ ನೆನಪು ಮಾಡಿಕೊಂಡು ಮತ್ತು ಅವರು ನಮ್ಮ ಮಕ್ಕಳು ಇಷ್ಟ ಬಂದಿದ್ದು ಕೇಳ್ತಿದ್ರು ಜಾಮಿಟ್ರಿ ಬಾಕ್ಸದೆಲ್ಲ. ಸೊ ನಾನು ಕೊಡಿಸಿದ್ದೆ ನೀವು ತೊಗೋಬೇಕು ಅನ್ನೋ ಹಠ ನಂದು. ಹಾಗಾಗಿ ಅವ್ರಿಗೆ ಹೇಳ್ತಾ ಇದ್ದೆ ನೀವು ಹೇಳಿದ್ದು ನಾನು ಕೇಳಲ್ಲ, ನಾನು ಹೇಳಿದ್ದು ಮಾತ್ರ ನೀವು ಕೇಳಬೇಕು ಅಂತ. ಸೊ ಇನ್ನು ಮನೆಗೆ ಬಂದು ಒಂದು ಸ್ವಲ್ಪ ಅನ್ಬಾಕ್ಸಿಂಗ್ ಎಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಹೆಂಗೂ ಮಧ್ಯಾಹ್ನ ಅಡುಗೆ ಮಾಡಿಟ್ಟಿದ್ನಲ್ಲ, ನನಗೆ ರೊಟ್ಟಿ ಬೇಕು, ರೊಟ್ಟಿ ಅಥವಾ ಮುದ್ದೆ ಕಂಪಲ್ಸರಿ ಅದ್ರಲ್ಲಿ ಒಂದು ಬೇಕೇ ಬೇಕು ಫ್ರೆಂಡ್ಸ್. ನನ್ನ ಬಾಡಿ ಇಲ್ಲಾಂದರೆ ನನ್ನ ಮಾತೇ ಕೇಳೋದಲ್ಲ, ಹಂಗಾಗ್ಬಿಡ್ತಿದೆ. ಯಾಕಂದರೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಆಲ್ರೆಡಿ ನಾನು. ಅದಕ್ಕೋಸ್ಕರ ಇನ್ನು ರೊಟ್ಟಿ ತರಿಸ್ಕೊಂಡು ಅಲಸಂದೆ ಕಾಳು ಸಾರು ಮತ್ತು ಅನ್ನ ಮಾಡ್ಕೊಂಡಿದ್ದೆ. ಅಲಸಂದೆ ಕಾಳು ಸಾರನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೆ, ಅದೇ ರೊಟ್ಟಿಗೆ ಬರುತ್ತೆ ಅಂತ. ಸೊ ಹಾಗಾಗಿ ಇನ್ನು ರೊಟ್ಟಿ ತರಿಸ್ಕೊಂಡು ಊಟ ಅಂತ ಕೂತ್ಕೊಂಡಿದ್ದೀವಿ. ಮಕ್ಕಳು ಕೂಡ ಆಲ್ರೆಡಿ ಏನು ಚಿಟ್ಟಿದು ಊಟ ಆಗಿದೆ ಅಮ್ಮನ ಮನೇಲಿ. ಮಿಟ್ಟು ಮತ್ತು ಮಿಂಚುಗೆ ಇವಾಗ ರೊಟ್ಟಿ ಕೊಟ್ಟು ಕೂರಿಸಿರೋದು. ನಮ್ಮ ಮಿಟ್ಟಕ್ಕನ್ನು ಊಟ ಮಾಡಿಸೋದು ಒಂದು ದೊಡ್ಡ ತಲೆನೋವು ಅವಳದು. ಯಾಕಂದರೆ ಸ್ವಲ್ಪ ನಿಧಾನ ತಿಂತಾಳೆ ನೋಡಿ. ಊಟ ಮಾಡು ಅಂತಂದರೆ ಆ ಊಟ ಮಾಡೋದಕ್ಕಿಂತ ಜಾಸ್ತಿ ಅವಳದು ಮಾತು ಡ್ಯಾನ್ಸೇ ಆಗಿಬಿಟ್ಟಿರುತ್ತೆ. ಇನ್ನಿವತ್ತು ಮ್ಯಾಚ್ ಇತ್ತು ಫ್ರೆಂಡ್ಸ್, ರಾಜಸ್ಥಾನ್ ಮತ್ತು SRH ಅವ್ರದ್ದು ಮ್ಯಾಚ್ ಇತ್ತಲ್ಲ.
ವೈಭವ್ ಸೂರ್ಯವಂಶಿ ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ನೋಡೋದಕ್ಕೆ ಕಾಯ್ತಿರ್ತೀವಿ ನಾವಂದ್ರು. ಬಟ್ ಅವ್ರು ಏನಾದರೂ ವಿಕೆಟ್ ಹೋಯ್ತು ಅಂತಂದರೆ ನಾವು ಸ್ಕಿಪ್ಪೇ ಮಾಡಿಬಿಡ್ತೀವಿ, ಬೇರೆ ಮೂವಿ ಅದು ಇದು ಹಾಕ್ಕೊಂಡ್ಬಿಡ್ತೀವಿ. ಯಾಕಂದರೆ ಅವ್ರಿದ್ರೆ ಮಾತ್ರ ಇಂಟ್ರೆಸ್ಟ್ ನಮಗೆ. ಸೊ ಇನ್ನು ಜಯಂತ್ ಏನು ಮಾಡಿದ್ದಾರೆ ಅಂದರೆ, ಊಟ ಆಯ್ತಲ್ಲ, ಊಟ ಮುಗ್ದಿದ ತಕ್ಷಣ ನಾಳೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾರೆ. ಇನ್ನು ಪುಡ್ಡಿಂಗ್ಸ್ ಓವರ್ ನೈಟ್ ನೆನೆದಕ್ಕೆ ಬಿಡಬೇಕಲ್ಲ, ಸೊ ಎಲ್ಲದು ಕೂಡ ಡಿವೈಡ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಇನ್ನು ಜಯಂತ್ ಬಂದು ಹಾಲಲ್ಲೇ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ತುಂಬ ಜನ ವೆಯ್ಟ್ ಲಾಸ್ಗೆ ಯೂಸ್ ಮಾಡೋದಾಯಿತು ಅಂದರೆ ಹಾಲು ಯೂಸ್ ಮಾಡೋ ಆಗಿಲ್ಲ, ತೀರಾ ದಪ್ಪ ಇದ್ದಾರೆ ಅಂದರೆ ಮಾತ್ರ ಯೂಸ್ ಮಾಡೋ ಆಗಿಲ್ಲ. ಅದರ್ವೈಸ್ ಹಾಲು ಹಾಕ್ಕೊಂಡು ತಿನ್ನೋದ್ರಿಂದ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮಿಟ್ಟು ನೋಡಿ ಅಲ್ಲಿ ಹೆಂಗೆ ಮಾಡ್ತಿದ್ದಾಳೆ, ಅದು ಏನು ಡ್ರೈ ಫ್ರೂಟ್ಸ್ನ ಸ್ಲೈಸ್ ರೀತಿ ಮಾಡುತ್ತೆ, ಕಟರ್, ಡ್ರೈ ಫ್ರೂಟ್ಸ್ ಕಟರ್ ಅದು ಆ್ಯಕ್ಚುಲಿ. ಅದನ್ನು ಇಬ್ಬರು ಕೂತ್ಕೊಂಡು ಇನ್ನು ಆಡಿದ್ದು ಆಡ್ತಾ ಇದ್ದಾರೆ. ಮಕ್ಕಳಿಗೆ ಏನಾದರೂ ಈ ಥರದ್ದು ಇನೋವೇಷನ್ ಕಂಡ್ರೆ ಬಿಡ್ತಾರಾ, ಸೊ ಹಂಗದು. ಇನ್ನು ನಮ್ಮ ಜಯಂತ್ಗೆ ಕಾಲು ಬಡಿತಾ ಇದ್ದರೆ ಮುಗಿತಾ ಇದ್ದೀನಿ. ಸೊ ಇವತ್ತಿನ ದಿನ ಈಗಿತ್ತು ಫ್ರೆಂಡ್ಸ್. ಹಾಗೆ ಸಿಂಪಲ್ ಲಾಗ್ನ ಆಫ್ಟರ್ ಲಾಂಗ್ ಟೈಮ್ಸ್ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ತುಂಬ ಬ್ಯುಸಿ ಇದೆ ಲೈಫ್, ಅದ್ರ ನಡುವೆನೂ ಇದೆಲ್ಲ ನಡೀತಾನೆ ಇರಲೇಬೇಕಲ್ವಾ, ಹಾಗೆ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.